ವಿಶ್ವಕರ್ಮ ಪರಬ್ರಹ್ಮಣಿಯೇ ನಮಃ. ಓಂ ನಮೋ ವಿಶ್ವಕರ್ಮ ಪರಬ್ರಹ್ಮಣಿಯೇ ನಮಃ. ಓಂ ವಿಶ್ವಕರ್ಮ ಪರಬ್ರಹ್ಮಣಿಯೇ ನಮಃ. ಮಹಂದಾತ, ನನ್ನನ್ನು ಸ್ಮರಿಸಲು ಕಾರಣವೇನು? ದೇವ, ಪಾಯ್ಮಾಂ. ದೇವ, ಇಂದು ನಾನೊಂದು ನ್ಯಾಯ ತೀರ್ಮಾನವನ್ನು ಮಾಡಬೇಕಾಗಿದೆ. ಆದ ಕಾರಣದಿಂದಲೇ ತಮ್ಮನ್ನು ಸ್ಮರಿಸಿದ್ದು. ಏನು? ನೀನು ನ್ಯಾಯ ತೀರ್ಮಾನವನ್ನು ಮಾಡಬೇಕೇ? ಹೌದು. ಅದೇನೆಂಬುದಾಗಿ ವಿವರವಾಗಿ ಹೇಳು ಮಹಂದಾತ. ದೇವ, ಇಂದು ನಾನು ಶ್ರೀ ಮಹಾಲಕ್ಷ್ಮಿ ಹಾಗೂ ಶನಿದೇವರ ನ್ಯಾಯವನ್ನು ತೀರ್ಮಾನ ಮಾಡಬೇಕಾಗಿದೆ. ಏನು? ವಿಧಿ ನಿಧಿರ ನ್ಯಾಯ ತೀರ್ಮಾನವನ್ನು ನೀನು ಮಾಡಬೇಕೇ? ಹೌದು. ಕಷ್ಟಕರವಾಗುವುದಿಲ್ಲವೇ ಮಹಂದಾತ? ಆದ ಕಾರಣದಿಂದಲೇ ತಮ್ಮನ್ನು ಸ್ಮರಿಸಿದ್ದು. ಹಾಗಾದ್ರೆ ನನ್ನಿಂದ ಏನಾಗಬೇಕಾಗಿದೆ ತಿಳಿಸುವಂತನಾಗು ಮಹಂದಾತ. ದೇವ, ಕಾಂತಿಯ ಗುಣವುಳ್ಳ ಲೋಹ ಯಾವುದು? ಕಾಂತಿಯ ಉಳ್ಳ ಲೋಹ ಸುವರ್ಣವಲ್ಲವೇ ಮಹಂದಾತ? ಸುವರ್ಣ. ಹೌದು, ಸುವರ್ಣ. ಅಯಸ್ಕಾಂತಿಯ ಗುಣವುಳ್ಳ ಲೋಹ? ಅಯಸ್ಕಾಂತಿಯ ಗುಣವುಳ್ಳ ಲೋಹ ಕಬ್ಬಿಣವಲ್ಲವೇ? ಕಬ್ಬಿಣ. ಸುವರ್ಣ, ಕಬ್ಬಿಣ, ಸುವರ್ಣ. ಗುರುದೇವ, ಹಾಗಾದರೆ ಕಬ್ಬಿಣದಿಂದ ಒಂದು ಪೀಠವನ್ನು, ಸುವರ್ಣದಿಂದ ಒಂದು ಪೀಠವನ್ನು ನಿರ್ಮಿಸಿಕೊಡಿ. ನಾನು ವಿಧಿನಿಧಿಯರ ನ್ಯಾಯವನ್ನು ತೀರ್ಮಾನ ಮಾಡುತ್ತೇನೆ. ಮಹಂದಾತ, ನಾನು ಪೀಠಗಳನ್ನು ನಿರ್ಮಿಸಿಕೊಡುತ್ತೇನೆ. ಇದರಿಂದ ಯಾವುದೇ ಆಪತ್ತು ಸಂಪತ್ತು ಬಂದರೂ ಧೈರ್ಯಗೆಡದೆ ಸಂಕೋಚ ಪಡದೆ ವಚನವಿತ್ತರೆ ನಾನು ನಿರ್ಮಿಸಿಕೊಡುತ್ತೇನೆ ಮಹಂದಾತ. ದೇವ, ಅದರಿಂದ ಯಾವುದೇ ಆಪತ್ತಾಗಲಿ ಸಂಪತ್ತಾಗಲಿ ಬಂದರೆ ಅದನ್ನು ಸಮಾನವಾಗಿ ಸ್ವೀಕರಿಸುತ್ತೇನೆ. ಇದಕ್ಕೆ ಸೂರ್ಯ ಚಂದ್ರರೇ ಸಾಕ್ಷಿ. ಸಂತೋಷವೇ ಗುರುದೇವ? ಆಗಬಹುದು ಮಹಂದಾತ. ಚಿಂತಿಸದಿರು ಮನದೋಳು ಮಹಂದಾತ ಕೇಳು, ಚಿಂತಿಸದಿರು ಮನದೋಳು ಮಹಂದಾತ. ಗುರುದೇವ, ಅಂತರಂಗದ ಚಿಂತೆ ಬಿಡು ನೀನು ಮನದೋಳು ಮಹಂದಾತ. ಅಂತರಂಗದ ಚಿಂತೆ ಬಿಡು ನೀನು ಮನದೋಳು, ನಿರ್ಮಿಸುವೆ ಪೀಠಗಳ ನಿರ್ಮಿಸುವೆ ಪೀಠಗಳ ದೋಷವನ್ನು ತಾಳು ಸಂತೋಷ ಮಹಂದಾತ ಕೇಳು. ಗುರುದೇವ, ನಿನ್ನ ಇಷ್ಟದಂತೆ 2 ವಿಭಿನ್ನವಾದ ಪೀಠಗಳನ್ನು ನಿರ್ಮಿಸಿರುವೆನು. ಆಗಲಿ ಗುರುದೇವ. ನಾನಿನ್ನು ಬರಲಿ ಮಹಂದಾತ. ಆಗಲಿ ಗುರುದೇವ, ತಾವಿನ್ನು ಹೋಗಿ ಬನ್ನಿ. ಆಗಬಹುದು. ಮಹಾಮಂತ್ರಿಗಳೇ, ಮಹಾಪ್ರಭು, ಈ 2 ಪೀಠಗಳ ಮೇಲೆ ಒಂದೇ ವಿಧವಾದ ರತ್ನ ಗೊಂಬಳಿಯನ್ನು ಹೊದಿಸಿ ಸಿದ್ಧಪಡಿಸುವರಾಗಿ. ಹಾಗೆ ಆಗಲಿ ಮಹಾಪ್ರಭು. ಮರಣ ಮನವಲಕ್ಷ್ಮಿ ಚಲವ ನೋಡಿಕೊಳ್ಳುತ್ತೇ ಫಲ, ಮರಣ ಮನವಲಕ್ಷ್ಮಿ ಚಲವ ನೋಡಿಕೊಳ್ಳುವುದೇ ಬಲ. ಅಭಯವಿಟ್ಟಳಿ ಮಹಾದಾತನ ತಲೆಯನ್ನು ಸೇರಿದ ಶೀಘ್ರದಲ್ಲಿ, ಅಭಯವಿಟ್ಟಳಿ ಮಹಾದಾತ ತಲೆಯನ್ನು ಸೇರಿದ ಶೀಘ್ರದಲ್ಲಿ, ಕಾರಣ ಮನವಲಕ್ಷ್ಮಿ ಚಲವ ನೋಡಿಕೊಳ್ಳುವುದೇ ಬಲ ಮಹೋಂದಾತ ಪರಮಾತ್ಮ ಶನಿದೇವ, ಚತುರ್ದಶ ಭುವನ ಬ್ರಹ್ಮಾಂಡಗಳಲ್ಲಿ ಅಖಂಡ ಕೀರ್ತಿಯನ್ನು ಪಡೆದು ಭಕ್ತರನ್ನು ಉದ್ಧರಿಸುವ ಭಕ್ತ ಪ್ರಾಧೀನ ನಿನಗೆ ಕೋಟಿ ಕೋಟಿ ನಮನಗಳು. ನಿನಗೆ ಮಂಗಳವಾಗಲಿ. ಅಮ್ಮ ಜಗನ್ಮಾತೆ, ಆದಿಶೇಷನ ಅನಂತ ಶಯನದಲ್ಲಿ ಆನಂದದಿಂದ ಮಲಗಿರುವ
ಶ್ರೀ ಹರಿವಲ್ಲಭೆ ಶ್ರೀ ಶುಕ್ಲ ಮಹಾಶುಕ್ಲ ಕಮಲದಳವಾಸಿನಿ ಎಂದಾಕ್ಷಣ ಓಡೋಡಿ ಬಂದು ಭಕ್ತರನ್ನು ಉದ್ಧರಿಸುವ ಮಹಾಮಾತೆ ನಿನಗೆ ಅನಂತ ಪ್ರಣಾಮಗಳು. ಮಹಾಂದಾತ ನಿನಗೆ ಮಂಗಳವಾಗಲಿ. ಮೇಲೆ ಕೇಳು ಕಂದ. ಮಹಾಂದಾತ ಪರಮಾತ್ಮ, ನಿನ್ನ ಹೊಗಳಿಕೆಯು ಆಗಿರಲಿ. ನಿನ್ನೆಯ ದಿವಸ ನಿನ್ನ ರಾಜ್ಯಸಭೆಗೆ ಬಂದು ನಮ್ಮಗಳ ನ್ಯಾಯ ತೀರ್ಮಾನ ಮಾಡು ಎಂದು ಹೇಳಿದಾಗ ಅವರ ಬನ್ನಿ ನಿಮ್ಮಗಳ ನ್ಯಾಯವನ್ನು ತೀರ್ಮಾನಿಸುತ್ತೇನೆ ಎಂದು ಹೇಳಿರುವೆ ಇಲ್ಲ. ನಿನಗೆ ನೆನಪಿದೆಯೇ? ನೆನಪಿದೆ ಪರಮಾತ್ಮ. ಅದರಂತೆ ನಾವೀರ್ವರು ಈ ಸಭಾಸ್ಥಾನಕ್ಕೆ ಬಂದಿದ್ದೇವೆ. ಬೇಗನೆ ತೀರ್ಮಾನಿಸು. ನಮ್ಮಗಳ ನ್ಯಾಯ ತೀರ್ಮಾನವನ್ನ ಯಾರು ಹೆಚ್ಚು ಯಾರು ಕಡಿಮೆ ಎಂದು. ಪರಮಾತ್ಮ, ಶನಿದೇವ, ನಿಮ್ಮ ಪ್ರಶ್ನೆಗೆ ಉತ್ತರ ಏನೆಂದು ಹೇಳಲಿ ಪರಮಾತ್ಮ? ಇದೋ ಇದೋ ಇಲ್ಲಿ ಕಾಣುವ 2 ಪೀಠಗಳಿರುವು. ತಮಗೆ ಯಾವ ಪೀಠ ಬೇಕೋ ಮೊದಲು ಹಾರಿಸಿ ಕುಳಿತುಕೊಳ್ಳಿ, ತದನಂತರ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡುತ್ತೇನೆ ಪರಮಾತ್ಮ. ಏನು ಪರಮಾತ್ಮ, ಮಹಾಂದಾತ, ಮಾತೆ, ಆ ಪೀಠಗಳನ್ನು ನಾವು ಅದನ್ನು ಅಲಂಕರಿಸಿಕೊಳ್ಳಬೇಕೇ? ಹೌದು ತಾಯಿ, ಮೊದಲು ತಮ್ಮ ಪೀಠವನ್ನು ಮಹಾಂದಾತ, ಪರಮಾತ್ಮ, ಆ ಪೀಠಗಳಲ್ಲಿ ಅಂತಹ ವೈಶಿಷ್ಟ್ಯತೆಯಾದರೂ ಏನಿರುವುದು? ಪರಮಾತ್ಮ, ಮೊದಲು ತಾವು ಹಾರಿಸಿ ಕುಳಿತುಕೊಳ್ಳಿ, ತದನಂತರ ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಕೊಡುತ್ತೇನೆ. ಅದು ಆಗಲಿ. ನನಗೆ ಆ ಪೀಠವೇ ಇರಲಿ. ಮಹಾಂದಾತ, ಪರಮಾತ್ಮ, ಕುಳಿತಿದ್ದಾಯಿತು. ಏನು ನಮ್ಮಿಬ್ಬರಲ್ಲಿ ಯಾರು ದೊಡ್ಡವರು, ಯಾರು ಚಿಕ್ಕವರು, ಯಾರು ಹೆಚ್ಚು ಯಾರು ಕಡಿಮೆ ಎಂದು ಬೇಗನೆ ತೀರ್ಮಾನಿಸು. ಪರಮಾತ್ಮ, ಶನಿದೇವ, ಪ್ರಶ್ನೆಗೆ ಉತ್ತರ ಏನೆಂದು ಹೇಳಲಿ ಪರಮಾತ್ಮ? ಬಿಸಿಯಾದ ತುಪ್ಪವನ್ನು ಬಾಯಲ್ಲಿಟ್ಟುಕೊಂಡು ನುಂಗಲು ಆಗದೆ ಉಗಳಲೂ ಆಗದೆ ಛಳಪಡಿಸುತ್ತಿರುವ ಈ ನನ್ನನ್ನು ಏನೆಂದು ಹೇಳಲಿ ಪರಮಾತ್ಮ? ಅಮ್ಮ ಮಹಾಲಕ್ಷ್ಮಿ, ಶನಿದೇವ, ನೀವು ಕುಳಿತಿರುವಂತಹ ಪೀಠಗಳೇ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತೇವೆ ಎಂಬ ಭಾವನೆ ನನ್ನದು. ನೀವು ಕುಳಿತಿರುವ ಪೀಠಗಳ ಮೇಲಿರುವ ರತ್ನ ಕಂಬಳಿಯನ್ನ ಸ್ವಲ್ಪ ಸರಿಸಿ ನೋಡಿದರೆ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗುವುದು. ಆಗಲಿ ಮಗು. ಸುವರ್ಣ ಸುವರ್ಣ
ರಾಜ್ಯದಲ್ಲಿ ಅಪಮಾನಗೈದೆಯ ಮರುಳೇ ವೇದಾಸನವಂತಿಯೇ ತಲವಂತಿಸಿದೆ ನರನೇ ಹರಿಹರಾದಿಗಳು ನನ್ನ ರಕ್ಷಿಸುವರೇನೈ ಮರುಳೇ ಮಹಂದಾತ ಪರಮಾತ್ಮ ನನ್ನ ಹೆಸರನ್ನು ಕೇಳಿದ ಮಾತ್ರಕ್ಕೆ ಶರಣ ಹೋಗುವುದು ಈ ಭೂಮಂಡಲವೇ ಕಂಪಿಸುವುದು ದೇವತೆಗಳೇ ಗಡಗಡನ ಗಡಗಡನ ನಡುಗಿ ದಿಕ್ಕೋಪಾಲಾಗಿ ಓಡಿ ಹೋಗುವರು. ಅದರಲ್ಲೂ ನರಮಾನವನಾದ ನೀನು ಪರಮಾತ್ಮ ಕಬ್ಬಿಣದ ಪೀಠ ನನ್ನ ಪರಮವೈರಿ ಮಹಾಲಕ್ಷ್ಮಿಗೆ ಸುವರ್ಣದ ಪೀಠ. ನೀವೀರರು ಏಕಕಾಲದಲ್ಲಿ ಒಂದಾಗಿ ನನ್ನನ್ನ ಈ ರೀತಿ ಅಪಮಾನಗೈದು ಪರಮಾತ್ಮ ಮದಂಧ ಶ್ರೀದೇವ, ಏಕಪ್ಪ ಏಕಪ್ಪ ಇಷ್ಟೊಂದು ಕೋಪ ನನ್ನ ಮೇಲೆ? ಏ ದುರ್ಯಪುತ್ರನೇ ಛಾಯಮಾದಾಂಡದಂಬುದರೇ ಯವನ ಸೋದರನೇ ಕಾಲಭೈರವ ಪ್ರಿಯ ಬದ್ದಲೇ ದೇವಾ 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 ಮಾಡಿದ ಅಪರಾಧ ಏನದು ದೇವಾ ಪರಮಾತ್ಮ ಮಾಡಿದ ಅಪರಾಧ ಏನದು ದೇವಾ ಏನದು ಈ ರೂಪ ಶಾಂತಗರೂಪ ಪರಮಾತ್ಮ ದೈವದ್ರೋಹಿ
ರಾಜನು ನಾಲಾಗಿ ನೀಡಿದ ತೀರ್ಪನು ಬೇಡಪ್ಪ ಬೇಡ. ರಾಜನು ನಾಲಾಗಿ ನೀಡಿದ ತೀರ್ಪನು ನೀ ಜಯಗೊಳಿಸದೆ ಕೋಪವು ತರವೇ ನಾನು ಮಾಡಿದ ಅಪರಾಧವಾದರೂ ಏನು ತಂದೆ? ನ್ಯಾಯ ತೀರ್ಮಾನ ಮಾಡಿ ಎಂದು ಕೇಳಿದವರು ನೀವು, ನಿಮ್ಮ ನಿಮ್ಮ ಪೀಠವನ್ನು ಆಯ್ಕೆ ಮಾಡಿಕೊಂಡವರು ನೀವು. ಇದನ್ನೇ ಮಹಾ ಅಪರಾಧವೆಂದು ತಾವು ಕುಪಿತರಾಗಿ ನನ್ನನ್ನು ಶಪಿಸುವುದು ಸರಿಯೇ? ಸರಿಯೇ ನನ್ನಪ್ಪ, ಸರಿಯೇ? ಪರಮಾತ್ಮ, ನನ್ನನ್ನು ಎದುರು ನಿಂದಿಸುವುದು ಇಲ್ಲ ನನ್ನಪ್ಪ. ಅದರಲ್ಲಿ ನೀನು ಎದುರಾಳಿಯಾಗಿ ನಿಂತಿರುವೆ ಮದಾಂಧ. ಪರಮಾತ್ಮ, ದುರಂಕಾರಿ ಅಗಮ, ದುರಂಕಾರಿ ಅಗಮ, ದುರಾಭಿಮಾನದಿ ದುರಂಕಾರಿ ಅಗಮ. ಪರಮಾತ್ಮ, ದತ್ತ ನಿನ್ನ ಮಗ ಎಷ್ಟು ನೋಡಲು ದತ್ತನಂದನೆ ತೋರುವೆಯ? ಇಲ್ಲ ಇಲ್ಲ ಇಲ್ಲ. ದತ್ತ ನಿನ್ನ ಮಗ ಎಷ್ಟು ನೋಡು ದತ್ತನಂದನೆ ತೋರುವೆಯ? ಅರಸ ನಂಬದು ಬಾಲ ದರ್ಪಣೆ, ದುರಂಕಾರವ ತೋರುವೆಯ, ದುರಂಕಾರವ ತೋರುವೆಯ, ದುರಂಕಾರವ ತೋರುವೆಯ. ದುರಂಕಾರಿ ಅಗಮ, ದರ್ಪ ಮೀರಿದ ದುಷ್ಟರಾಜನ ದುರಂಕಾರಿ ಅಗಮ. ಮಹಾಲಕ್ಷ್ಮಿಯ ಬೆಂಬಲದಿಂದ ನನ್ನನ್ನು ನೀನು ವಂಚನೆಗೈದೆಯ? ಇಲ್ಲ ಪರಮಾತ್ಮ, ಇಲ್ಲ. ಮಹಾಲಕ್ಷ್ಮಿಯ ಬೆಂಬಲದಿಂದ ನನ್ನನ್ನು ನೀನು ವಂಚನೆಗೈದೆಯ? ಅರಸನೆಂಬಭಿಮಾನ ದರ್ಪಣಿ ಇಲ್ಲ ನನ್ನ ತಂದೆ, ಇಲ್ಲ. ಅರಸನೆಂಬಭಿಮಾನ ದರ್ಪಣಿ ದುರಂಕಾರವ ತೋರುವೆಯ, ದುರಂಕಾರವ ತೋರುವೆಯ, ದುರಂಕಾರವ ತೋರುವೆಯ, ತೋರುವೆಯ, ತೋರುವೆಯ. ಪರಮಾತ್ಮ, ಎಳೆಯೋ ದುರಂಕಾರಿಯಾದ ಮಹಂದಾತ. ಪರಮಾತ್ಮ, ಇದು ಇದು ನಿನ್ನ ತಪ್ಪಲ್ಲವೋ? ಇಲ್ಲ ಪರಮಾತ್ಮ. ಎಳೆಯ ದುರಂಕಾರಿ, ದೇವಾ, ಯಾವ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷವು ಸದಾ ನಿನ್ನ ಬೆಂಬಲಾಗಿ ನಿಂತಿರು. ಇಲ್ಲ ನನ್ನ ತಂದೆ. ಯಾವ ದೇವನು ದೇವತೆಗಳು ಬಂದು ನಿನ್ನನ್ನು ರಕ್ಷಿಸಲು ಸರಿಯೇ? ಎಲ್ಲ ಶಕ್ತಿಯನ್ನು ನನ್ನ ಮಾಯಾ ಪ್ರಭಾವಗೊಳಿಸಿ ಮದಂದ ಪರಮಾತ್ಮ, ಓರು ರಾಯರ ಗಂಡ ದೇವಾ, ಮೂರು ರಾಯರ ಕಂಡ ಪರಮಾತ್ಮ, ವಿಧಿಮಿಂಡ ಎಂಬ ಬಿರುದು ನಿನಗೆ ಶಾಶ್ವತವಲ್ಲವೋ? ಪರಮಾತ್ಮ, ಅಮೃತವನ್ನು ಪಾನ ಮಾಡಿದೆಂದು ತಾನೇ ಇಲ್ಲ ಪರಮಾತ್ಮ. ನನ್ನ ಈ ರೀತಿ ವಂಚನೆಗೈದಿದ್ದು ನನ್ನ ತಂದೆ ಹೋಗಲಿ. ಪರಮಾತ್ಮ, ಇದೆಲ್ಲ ಶಕ್ತಿ
ಶಕ್ತಿಯನ್ನು ನನ್ನ ಮಾಯಾಜ್ವಾಲೆ ತಂದೆ ನಿನ್ನ ಬಾಯಿನಿಂದಲೇ ಶರೇಶ್ವರನ ಎತ್ತೋ ಎಂದು ನಾಮಸ್ಮರಣೆಯನ್ನು ಮಾಡಿಸಿಕೊಳ್ಳದ ಹೋದ ಪಕ್ಷದಲ್ಲಿ ನಾನು ಛಾಯಾದೇವಿಯ ಗರ್ಭ ಸಂಜಾತನೆ ಸೂರ್ಯಕುಮಾರನೇ ಅಥವಾ ಯಮಗ್ರನೇ ಪರಮಾತ್ಮ ಹೌದು ನೋಡಿ ಈ ನೀಲವರ್ಣದ ಶರೇಶ್ವರನ ಪರಾಕ್ರಮವನ್ನ ಶನಿದೇವ ಚಲವೇದಗೋ ಛಾಯಾ ಮಜಾನಿಗೆ ಚಲವೇದ ಗೋ ಛಾಯ ಮಜಾನಿಗೆ ಚಲವೇದಗೋ ಪರಮಾತ್ಮ ಅದೊಂದ ಕಾಯುವಂತ ನೀನೆ ಹಾಗೆಯಾದ ಮೇಲೆ ಪರಮಾತ್ಮ ದೈವದ್ರೋಹಿ ಕಾಯುವಂತ ನೀನೆ ಹಾಗೆಯಾದ ಮೇಲೆ ಕಾಯುವಂತ ನೀನೆ ಹಾಗೆಯಾದ ಮೇಲೆ ಪರಮಾತ್ಮ ಹೇಳ ಪರಮಾತ್ಮ ಕಾಯುವಂತ ನೀನೆ ಹಾಗೆಯಾದ ಮೇಲೆ ಬರಲೆಂದು ಜಗದಿಗೆ ನಾವೇದಗೋ ಛಾಯಾ ಗೋ ಛಾಯಾ ಉಗ್ರ ಗೋಪವನ್ನ ಉಗ್ರ ಗೋಪವನ್ನ ರವಿ ದೇಜಲಿನ ಉಗ್ರ ಗೋಪವನ್ನ ರವಿ ದೇಜಲಿನ ಉಗ್ರ ಗೋಪವನ್ನ ತಡಲಾರೆ ಜಗದೀಶಗೋ ಛಾಯಾ ವೇದ ಗೋ ಛಾಯಾ ದೇವಾ ಶನಿದೇವಾ ಪರಮಾತ್ಮ ಮದಂದ ಶ್ರೀದೇವ ಯಾವ ಅಪರಾಧವನ್ನು ಮಾಡಿದೆನೆಂದು ನನ್ನ ಮೇಲೆ ಕುಪಿತನಾಗುತ್ತಿರುವೆ ಪರಮಾತ್ಮ ಶ್ರೀದೇವ ಮದಂದ ಹಾ ಪೀಠವೇ ತಮಗೆ ದೊರಕುವುದೆಂದು ನಾನು ಭಾವಿಸಿರಲಿಲ್ಲ ನನ್ನಪ್ಪ, ನಾನು ಭಾವಿಸಿರಲಿಲ್ಲ. ಇದನ್ನೇ ಮಹಾ ಅಪರಾಧವೆಂದು ನನ್ನನ್ನು ಶಪಿಸುವುದು ಧರ್ಮವೇ? ಸರಿಯೇ ಸರಿಯೇ ತ್ಯಾಯಾತ್ಮಜ ಸರಿಯೇ. ದೈವದ್ರೋಹಿ ಪರಮಾತ್ಮ ನನಗೆ ಕಬ್ಬಿಣದ ಪೀಠ ನನ್ನ ಪರಮವೈರಿಯಾದ ಮಹಾ ಇಲ್ಲ ಪರಮಾತ್ಮ, ಸುವರ್ಣದ ಪೀಠ ಇಲ್ಲಪ್ಪ. ಈ ಪೀಠಗಳಲ್ಲಿ ವ್ಯತ್ಯಾಸವನ್ನು ಮಾಡಿದವರು ಯಾರು? ಸ್ವಾಮಿ ಶಾಂತನಾಗು ನನ್ನಪ್ಪ, ಶಾಂತನಾಗು. ದೇವಾ ಶಾಂತನಾಗು ಜಗದಯ ಬಹುದನವೇ ಪರಮಾತ್ಮ ಮದಂಬ
ಪರಮಾತ್ಮ ಎಲ್ಲವೋ ದುರಂಕಾರಿ ತುಬಿದರಾಬುದು ಧರಿಯೇ ನಿಮಗೆಯೋ ಸೂರ್ಯಾದನಯಾನೆ ಓ ಚಾಂದನಾಗೋ ಚಾವ್ಯಾದನಯ ಓ ಬಹುದರವೇ ಪರಮಾತ್ಮ ನಿಲವಸ್ತ್ರಾದರ ಗಾಲ ಸೋದರ ಪರಮಾತ್ಮ ವಂತಕ ನಿಲವದ್ರಾದರ ಗಾಲ ಸೋದರ ಛಾಯಾ ಸುಕುಮಾರ ನಿಲವದ್ರಾದರ ಗಾಲ ಸೋದರ ಛಾಯಾ ಸುಕುಮಾರ ಕರುಣೆ ತೋರೆ ಅರದು ನೀನು ಪರಮಾತ್ಮ ವಂತಕ ಕರುಣೆ ತೋರೆ ಅರದು ನೀನು ಆಯದನಯಾಲೆ ಆ ಚಂದನಾಗೋ ಯಾವ ಜಯ ಕುಮಾರ ದೇವಾ ದೇವಾ ಪರಮಾತ್ಮ ಬೇಡ ಪರಮಾತ್ಮ ಬೇಡ ನನ್ನಪ್ಪ ಪರಮಾತ್ಮ ಮದಾಂಧ ಹಾ ಪೀಠವೇ ತಮಗೆ ದೊರಕುವುದೆಂದು ನಾನು ಭಾವಿಸಿರಲಿಲ್ಲ ನನ್ನಪ್ಪ ನಾನು ಭಾವಿಸಿರಲಿಲ್ಲ ಅದನ್ನೇ ಮಹಾ ಅಪರಾಧವೆಂದು ನನ್ನನ್ನು ಶಪಿಸುವುದು ಧರ್ಮವೇ ಸರಿಯೇ ನನ್ನಪ್ಪ ಪರಮಾತ್ಮ ನೀ ಏನು ಶಿಕ್ಷೆಯನ್ನು ಕೊಟ್ಟರು ಪರಮಾತ್ಮ ಅದನ್ನು ಭಾವಿಸಲಿದೆ ಎನ್ನೆಯ ತೋರಿ ಕೇವಲ ಗರ್ವದಲ್ಲಿ ನುಡಿದೆ ಭಾವಿಸಲಿದೆ ಎನ್ನೆಯ ತೋರಿ ಕೇವಲ ಗರ್ವದಲ್ಲಿ ನುಡಿದೆ ಭಾವ ಬಾಲಕು ಭಾವ ಬಾಲಕು ಕಣ್ಣು ಕಾಣಲು ಬಲಮನ ತರದಳು ಬಗಲುವೆಯ ಬಲಮನ ತರದಳು ಬಗಲುವೆಯ ಬಲಮನ ತರದಳು ಬಗಲುವೆಯ ಕನಕರಾಸಿಗೆ ಬರುವೆನು ಕೇಳು ಸಿಗವಿದು ಕೇಳೋ ಮಹಾಂದಾತನೆ ಕನಕರಾಸಿಗೆ ಬರುವೆನು ಕೇಳು ಸಿಗವಿದು ಕೇಳೋ ಮಹಾಂದಾತನೆ ನಿನ್ನ ಗರ್ವವ ಮುರಿಯದಿದ್ದೊಡೆ ಇಲ್ಲಪ್ಪ ನಿನ್ನ ಗರ್ವವ ಮುರಿಯದಿದ್ದೊಡೆ ಸೂರ್ಯಾಸುತನು ಚಲಿ ಅಲ್ಲವ ಸೂರ್ಯಾಸುತನು ಚಲಿ ಅಲ್ಲವ ಸೂರ್ಯಾಸುತನು ಚಲಿ ಅಲ್ಲವ ಪರಮಾತ್ಮ ಹೇಳುವೋ ದುರಂಕಾರಿಯಾದ ಮಹಾಂಧಾತ ದೇವ ದೇವೋನು ದೇವತೆಗಳು ಬಂದು ಪರಮಾತ್ಮ ನಿನ್ನನ್ನು ರಕ್ಷಿಸ ಸರಿಯೇ ದೇವ ನಿನ್ನ ಸತ್ಯ ಧರ್ಮಗಳು ಪರಮಾತ್ಮ ಶಾಶ್ವತವಾಗಿ ನಿನ್ನನ್ನು ಉದ್ಧಾರ ಮಾಡುದು ಸರಿಯೇ ಇಲ್ಲ ನನ್ನಪ್ಪ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷವು ಪರಮಾತ್ಮ ಸದಾ ನಿನ್ನ ಬೆಂಬಲಾಗಿ ನಿಂತು ಸರಿಯೇ ಅಪ್ಪ ಎಲ್ಲ ಶಕ್ತಿಯನ್ನು ನನ್ನ ಪ್ರಗಡಿಸಿ ಕೆಳಕು ಶನೇಶ್ವರನೇ ಹೆಚ್ಚು ಎಂದು ಕರೆಸಿಕೊಳ್ಳುವವರ ಪಕ್ಷದಲ್ಲಿ ಪರಮಾತ್ಮ ಸೂರ್ಯಕುಮಾರನೇ ಪರಮಾತ್ಮ ಯಮಗ್ರದನ ಸಹೋದರನೇ ಇಲ್ಲ ಪರಮಾತ್ಮ ಅಥವಾ ಭಾನುನಂದನನೇ ಕಾದು ನೋಡುತ್ತಿರೋ ಈ ನೀಲವರ್ಣದ ಶನೇಶ್ವರನ ಪರಾಕ್ರಮವನ್ನ ಪರಮಾತ್ಮ ಮಧೋಧ. ನಾನು ಮಾಡಿದ್ದೆ ಅಪರಾಧವೆಂದು ನನ್ನ ಶಪಿಸುವ ಧರ್ಮವೇ ಪರಮಾತ್ಮ ಚಕ್ರವರ್ತಿಯಾಗಿ ಸಿಂಹಾಸನದ ಮೇಲೆ ಕುಳಿತು ಲೋಪವಿಲ್ಲದಂತೆ ನ್ಯಾಯ ಕರ್ತವ್ಯವನ್ನು ನಾನು ಮಾಡಿದ್ದೇನೆ ಇದನ್ನೇ ಮಹಾ ಅಪರಾಧವೆಂದು ನನ್ನನ್ನು ಶಪಿಸುವ ಧರ್ಮದೇ ಸರಿಯೇ ಪರಮಾತ್ಮ ಪರಮಾತ್ಮ ನೀನು ಬೀರುವ ಮಾಯಾ ಜ್ವಾಲೆಯನ್ನ ನಾನು ನನ್ನ ಸತ್ಯದಿಂದಲೇ ಗೆಲ್ಲುತ್ತೇನೆ ಇದಕ್ಕೆ ನಮ್ಮ ಪಾದವೇ ಸಹಾಯ ಈ ಮಾತುಗಳು ನಿನ್ನ ಬಾಯಿನಿಂದಲೇ ಬರಲಿ ಎಂದು ನಾನಿಲ್ಲಿ ಅದನ್ನು ಕಾದಿದ್ದು ಕೇಳು ಪರಮಾತ್ಮ ಕೇಳು ಮಹಾಂದಾತ ಕೇಳು ನನ್ನ ಶಪಥವೇನೆಂಬುದನ್ನ ಪರಮಾತ್ಮ ಇದೆಲ್ಲ ಅದ್ಭುತವಾದ
ಅಪಾರವಾದ ಶಕ್ತಿಯನ್ನ ನನ್ನ ಮಾಯಾ ಪ್ರಭಾವದಿಂದ ನಾಶ ಮಾಡಿ ನಿನ್ನ ರಾಜ್ಯಾಧಿಷ್ಠ ಕಲೈಶ್ವರವನ್ನು ತೊರೆಸಿ ಗುರುದೇವ ಘೋರಾರಣ ಮಧ್ಯದಲ್ಲಿ ಓಡಿದೆ. ಇಲ್ಲ ಪರಮಾತ್ಮ. ತಿನ್ನಲು ತತ್ತು ಅನ್ನಕ್ಕಾಗಿ ಹಾ ಪರಮಾತ್ಮ. ಅಯ್ಯೋ ಬೇಡ ಪರಮಾತ್ಮ. ಗುರುದೇವ ಪರರ ಮನೆಯನ್ನು ಸೇರಿಸಿ ಅಯ್ಯೋ ಅದರ ದೇಶದಿಂದ ಪರಮಾತ್ಮ. ನಿನ್ನ ಕರಾಚರ ಪರಮಾತ್ಮ ಬೇಡ ಅದರ ದೇಶದಿಂದ ನಿನ್ನನ್ನು ಪರಮಾತ್ಮ. ಓಡಾಡಿಸಿ ಬೇಡಾಡಿಸಿ ಪರಮಾತ್ಮ ಕೆಣಕ್ಕು ಪರಮಾತ್ಮ. ನಿನ್ನ ಬಾಯಿನಿಂದಲೇ ಶನೇಶ್ವರ ಪರಮಾತ್ಮ. ಶನೇಶ್ವರ ಗುರುದೇವ ಶನೇಶ್ವರನ ಎತ್ತು ಎಂದು ಕರೆಸಿಕೊಳ್ಳದ ಹೋದ ಪಕ್ಷದಲ್ಲಿ ಆಗ ಪರಮಾತ್ಮ. ಛಾಯಾದೇವಿಯ ಗರ್ಭ ಸಂಧಾತನೆ ಹೇಳಿ ಪರಮಾತ್ಮ. ನೀಲವರ್ಣದ ಶನೇಶ್ವರನೇ ಏನಪ್ಪ ಅಥವಾ ಭಾನುನಂದನನೇ ಬೇಡದಲ್ಲಪ್ಪ ಕಾದು ನೋಡುತ್ತಿರೋ ಪರಮಾತ್ಮ. ನನ್ನ ಮಹಿಮೆ ಏನೆಂಬುದನ್ನ ಶ್ರೀದೇವ ನಿನ್ನ ಮನ ಬಂದಂತೆ ಮಾಡಿದರು ಸರಿಯೇ ಪರಮಾತ್ಮ. ಆದರೆ ನೀನು ಬೀರುವ ಕ್ರೂರ ದೃಷ್ಟಿಯಲ್ಲ ನನ್ನೋರ್ವರ ಮೇಲೆ ಬೀಳಬೇಕು ಪರಮಾತ್ಮ. ನನ್ನೋರ್ವರ ಮೇಲೆ ಬೀಳಬೇಕು. ಹಾಗೇನು ಇದರ ಮೇಲೆ ತನ್ನಿಚ್ಛೆ ಬಿಡುವುದೆಲ್ಲವೂ ಕಾಡದೆ ಕಡೆಯ ಮಾತಿದು ದುರಂತರ ಬಿಡುವುದೆಲ್ಲವೂ ಕಾಡದೆ ಪರಮಾತ್ಮ. ನಾನೇನು ಯವನ ನಾನೇನು ಜಯದೋ ಬೇಡನಲ್ಲಪ್ಪ ಸೇನನೆಂದು ಜಯದೋರೆ ಪುರವನ ಬೈದಿ ಕರಕರ ಚಲಿಸಿ ಪುರವನ ಬೈದಿ ಕರಕರ ಚಲಿ ಹೊರಗಿಸಿ ನರಳಿಸಿ ಸಾಗಿಸುವೆ ಬಿಡುವುದೆಲ್ಲವೂ ಕಾಡದೆ ಕಡೆಯ ಮಾತಿದು ದುರಂತರ ಬಿಡುವುದೆಲ್ಲವೂ ಕಾಡದೆ ಬಿಡುವುದೆಲ್ಲವೂ ಕಾಡದೆ ಬಿಡುವುದೆಲ್ಲವೂ ಕಾಡದೆ ಪರಮಾತ್ಮ. ಶನಿದೇವ ಅಯ್ಯೋ ಶನಿದೇವ. ಅಯ್ಯೋ ಪರಮಾತ್ಮ. ಶನಿದೇವ ಮಾತೆ ಶ್ರೀಲಲಿತೆ ಮಹಾಮಾತೆ ಶ್ರೀಲಲಿತೆ ಶಾಂಭವಿ ಶಂಕರ್ ಸರ್ವೇಶ್ವರಿ ಶುಭವಗಳಿಸು ಯಮಗೆ ಶಾಂಭವಿ ಸರ್ವೇಶ್ವರಿ ಶುಭವಗಳಿಸು ಯಮಗೆ ಮಣಿಯುವೆ ಚರಣಗೆ
ಜಗದಂಬಿಕೆ, ನನ್ನ ಸ್ವಾಮಿಗಾಗಲಿ ನನ್ನ ಪ್ರಜಾ ಪರಿವಾರಿಗಾಗಲಿ ಯಾವ ಮಂಗಲವೂ ಬಾರದಂತೆ ನೋಡಿಕೊಳ್ಳುವ ಜವಾಬ್ದಾರಿ ನಿನ್ನದಲ್ಲಿವೆ ಸ್ವಾಮಿ. ದೇವಿಯು ಪೂಜಾ ಕಾರ್ಯದಲ್ಲಿ ನಿರತರಾಗಿರುವಳು. ಈ ಶುಭ ಸಂದರ್ಭದಲ್ಲಿ ಆ ಶುಭ ವಾರ್ತೆಯನ್ನು ಏನೆಂದು ತಿಳಿಸಲಿ? ತಿಳಿಸದಿದ್ದರೆ ವಿಧಿಯೇ ಇಲ್ಲ. ಇರಲಿ ದೇವಿ. ಪ್ರಾಣೇಶ್ವರ, ನಮಸ್ಕರಿಸುವೆನು ಸ್ವಾಮಿ. ದೇವಿ, ನಿನಗೆ ಮಂಗಳವಾಗಲಿ ದೇವಿ. ಇದೇನು ಸ್ವಾಮಿ, ನಿತ್ಯ ಅರಳಿದ ಕಮಲದಂತೆ ಬರುತ್ತಿದ್ವ ಈ ನಿಮ್ಮ ಮುಖ ಕಮಲು ಈ ರೀತಿ ಮಾಡಿರಲು ಕಾರಣವೇನು? ಶತ್ರುಗಳಿಂದೇನಾದರೂ ಆಹ್ವಾನಿ ಬಂದಿದೆ? ದೇವಿ, ಶತ್ರುಗಳಿಂದ ಆಹಾರ ಬಂದಿದ್ದರೆ ಅವರ ಬಿಲ್ಲಿಗೆ ಚೈಂಕರಿಸಿ ರಣರಂಗದಲ್ಲಿ ಉತ್ತರ ಕೊಡುತ್ತಿದ್ದೆ. ಅದೂ ಅಲ್ಲ ದೇವಿ. ಹಾಗಾದರೆ ಕಪ್ಪ ಕಾಣಿಕೆಗಳು ಬರಲೇ ಇಲ್ಲವೇ? ದೇವಿ, ಸಾಮಂತ ರಾಜ್ಯದಿಂದ ಕಪ್ಪ ಕಾಣಿಕೆಗಳು ಬರದೆ ಹೋದರೆ ನಾನೇ ಸ್ವತಃ ಹೋಗಿ ಅವರನ್ನು ಸದೆಬಡಿದು ಕಪ್ಪ ಕಾಣಿಕೆಯನ್ನು ತರುತ್ತಿದ್ದೆ. ಅದೂ ಅಲ್ಲ ದೇವಿ. ಹಾಗಾದರೆ ಈ ನಮ್ಮ ಪ್ರಜಾ ಪರಿವಾರದಿಂದ ಏನಾದರೂ ತೊಂದರೆ ಆಯ್ತು ಸ್ವಾಮಿ? ಅಯ್ಯೋ, ನಮ್ಮ ಪ್ರಜೆಗಳು ನಮ್ಮನ್ನೇ ಪ್ರತ್ಯಕ್ಷ ದೈವವೆಂದು ನಂಬಿ ನಡೆಯುತ್ತಿರುವ ಈ ನಮ್ಮ ಪ್ರಜೆಗಳಿಂದ ದೈವವೇ ಇಲ್ಲ ದೇವಿ. ಇದ್ಯಾವುದೂ ಅಲ್ಲ ದೇವಿ. ಹಾಗಾದರೆ ಏನಾಯ್ತು ಸ್ವಾಮಿ, ನನ್ನೊಡನೆ ತಿಳಿಸಬಾರದೆ? ದೇವಿ, ನಿನ್ನೊಡನೆ ತಿಳಿಸದೆ ಮತ್ತಾರೊಡನೆ ತಿಳಿಸಲಿ? ದೇವಿ, ಎಂದು ನಾನು ರಾಜ್ಯ ಕಾರ್ಯದಲ್ಲಿ ನಿರತನಾಗಿದ್ದಾಗ ವಿಧಿ ನಿಧಿಯರು ನನ್ನ ಸಭಾಸ್ಥಾನಕ್ಕೆ ಬಂದಿದ್ದರು. ಆಹಾ, ಎಂತ ಸಂತೋಷದ ಸಮಯ. ದೇವಿ, ಸಭಾಸ್ಥಾನಕ್ಕೆ ಬಂದವರು ನಮ್ಮಲ್ಲಿ ಯಾರು ಹೆಚ್ಚು ಯಾರು ಕಡಿಮೆ ಎಂದು ನ್ಯಾಯ ತೀರ್ಮಾನ ಮಾಡು ಎಂದು ಕೇಳಿದರು. ಅನಂತರ ಏನಾಯ್ತು ಸ್ವಾಮಿ? ದೇವಿ, ನಾನಾದರೂ ನಾರದ ಮಹಾತ್ಮರ ಸಲಹೆಯಂತೆ ವಿಶ್ವಕರ್ಮ ಪರಬ್ರಹ್ಮರನ್ನು ಧ್ಯಾನಿಸಿ 2 ಪೀಠಗಳನ್ನು ನಿರ್ಮಿಸಿದೆ. ಶನಿದೇವರಿಗೆ ಕಬ್ಬಿಣದ ಪೀಠ, ಜಗನ್ಮಾತೆಗೆ ಸುವರ್ಣದ ಪೀಠವೂ ದೊರೆಯಿತು. ಆಗ ಮಾತೆಯು ನನ್ನನ್ನು ಆಶೀರ್ವದಿಸಿ ಅಬ್ಬಬ್ಬಾ, ಹೊರಟು ಹೋದರು. ಆದರೆ ಆದರೆ ಏನಾಯ್ತು ಸ್ವಾಮಿ? ಜಗದ್ರಕ್ಷಕರಾದ ಚಲಿದೇವನು ನಿನಗೆ ಕೊಡಬಾರದ ಕಷ್ಟವನ್ನು ಕೊಡುತ್ತೇನೆ, ಕಾಡು ಬೇಡುಗಳಲ್ಲಿ ಅಳಿಸುತ್ತೇನೆ ಎಂದು ಹೇಳಿ ಬಾರಿ ಬಾರಿ ನನಗೆ ಶಪಥ ಗೈದು ಹೊರಟು ಹೋದರು. ದೇವಿ, ಹೊರಟು ಹೋದರು. ಪ್ರಾಣೇಶ್ವರ, ಎಂತ ಕಾರ್ಯವನ್ನು ಮಾಡಿರುವುದು? ನಿಮಗೂ ಸಹ ಇಂಥ ಮಂದಗತಿಯ ಬುದ್ಧಿ ಬಂದಿದೆ. ಆ ಕಲಿಪುರುಷರಾದ ಶನಿ ಜೀವನದು ಜನರು ಈ ಜಗತ್ತಿನಲ್ಲಿ ಬಾಳುವರುಂಟೆ. ನಮ್ಮ ವಿಧಿಗೆ ಏನು ಬರೆದಿರುವುದೋ ಅದೇ ಆಗುವುದು. ಚಿಂತಿಸಬೇಡಿ ಸ್ವಾಮಿ. ದೇವಿ, ನಾನು ಎಲ್ಲಿ ಆದರೂ ಹೋಗಿ ಪರಮಾತ್ಮನು ಕೊಡುವಂತ ಕಷ್ಟಗಳನ್ನು ಅನುಭವಿಸಿಕೊಂಡು ಬರುತ್ತೇನೆ. ನೀನು ನಿನ್ನ ತಂದೆಯವರಾದ ಶತಬಿಂದು ರಾಜರ ಪಟ್ಟಣಕ್ಕೆ ಹೋಗಿ ಸುಖದಿಂದ ಬಾಳುವಳಾಗು ದೇವಿ, ಸುಖದಿಂದ ಬಾಳುವಳಾಗು. ಏನೆಂದರೆ ಸ್ವಾಮಿ, ನಾನು ನಿಮ್ಮನ್ನು ಬಿಟ್ಟು ಒಂದು ಕ್ಷಣವೂ ಇರಲಾರನು. ಅಯ್ಯೋ, ಮರಳನ್ನು ಆಶ್ರಯಿಸಿರುವಂತೆ ನಾನು ನಿಮ್ಮನ್ನು ಆಶ್ರಯಿಸಿರುವೆನು. ಅಯ್ಯೋ, ಪತಿಯ ಸನಿಹ ಸತಿಗೆ ಪತಿಯ ಸನಿಹ ಸತಿಗೆ ಸುಖ ಸ್ವರ್ಗ ಸೋಪಾನ. ಪತಿಯ ಸನಿಹ ಸತಿಗೆ ಸುಖ ಸ್ವರ್ಗ ಸೋಪಾನ. ತರವೇ ನಿಮಗೆ ಅಯ್ಯೋ ಪರಮಾತ್ಮ, ತರವೇ ನಿಮಗೆ ಏನೇ ಕಠಿಣ ಪಂಥವೇಕೆ ಬಿಡುಲಮನ, ಈ ಪಂಥವೇಕೆ ಬಿಡುಲಮನ ಕಾಂತ ಕೇಳೋ, ಈ ಪಂಥವೇಕೆ ಬಿಡುಲಮನ, ಈ ಪಂಥವೇಕೆ ಬಿಡುಲಮನ. ಒಂದು ವೇಳೆ ನನ್ನನ್ನು ಬಿಟ್ಟು ನೀವು ಏನಾದರೂ ದೂರ ಹೋದರೆ, ದೇವಾಲಯದಲ್ಲಿ ಗುಡಿಯಲ್ಲಿ ದೇವರು ಇಲ್ಲದಂತೆ ನನ್ನ ಜೀವನವೇ ನರಕವಾಗುವುದಲ್ಲವೇ ಸ್ವಾಮಿ? ಅಯ್ಯೋ ದೇವಿ, ದೇವಿ,
ನೀನಾದರೂ ನಮ್ಮ ಮಾತು ತುಂಬಿದ ಗರ್ಭವತಿ. ನೀನು ನನ್ನೊಡನೆ ಬಂದು ಆ ಕಾಡು ಮೇಡುಗಳಲ್ಲಿ ಅಲೆಯುವುದನ್ನು ನಾನು ಸಹಿಸಲಾರೆ ದೇವಿ, ನಾನು ಸಹಿಸಲಾರೆ. ನನ್ನ ಮಾತನ್ನು ಕೇಳು ದೇವಿ, ನನ್ನ ಮಾತನ್ನು ಕೇಳು. ಪ್ರಾಣಿ ನೀನು ನಿಮ್ಮ ತಂದೆಯವರ ಪಟ್ಟಣಕ್ಕೆ ಹೋಗಿ ಸುಖದಿಂದ ಬಾಳುವಳಾಗು ದೇವಿ. ಅಯ್ಯೋ ಪರಮಾತ್ಮ, ದಯಮಾಡಿ ನನ್ನನ್ನು ನಿಮ್ಮೊಡನೆ ಕರೆದುಕೊಂಡು ಹೋಗಿ. ನೀವಿಲ್ಲದೆ ಒಂದು ಕ್ಷಣವೂ ನಾನು ಬದುಕಲಾರೆ. ಪ್ರಾಣೇಶ್ವರ, ನನ್ನದಾದರೂ ಒಂದು ಸಲಹೆ ಇರುವುದು, ಅದನ್ನಾದರೂ ಕೇಳಿವಿರ? ಏನು ದೇವಿ, ಹೇಳು. ಪ್ರಾಣೇಶ್ವರ, ನಮಗೆ ಬಂದಿರುವ ಕಷ್ಟವನ್ನು ತೀರ್ಥಯಾತ್ರೆಗೆ ಮೂಲಕ ಎಲ್ಲವನ್ನು ಪರಿಹರಿಸಿಕೊಳ್ಳೋಣ. ನಡೀರಿ ಸ್ವಾಮಿ. ದೇವಿ, ಉತ್ತಮವಾದ ಸಲಹೆ. ಆಗಲಿ ಆಗಲಿ. ನಾನು ಕುದುರೆ ಲಾಯಕ್ಕೆ ಹೋಗಿ ನಮ್ಮ ಯಾತ್ರೆಗೆ ಬೇಕಾದ ಒಂದು ಯೋಗ್ಯವಾದ ತುರುಗವನ್ನು ಹಿಡಿದುಕೊಂಡು ಬರುತ್ತೇನೆ. ದೇವಿ ಸ್ವಾಮಿ, ನಮಗೆ ಯಾತ್ರೆಗೆ ಬೇಕಾದ ಸಾಮಗ್ರಿಗಳನ್ನು ಸಿದ್ಧಪಡಿಸುವಳಾಗು. ನಾನು ಹೋಗಿ ಒಂದು ತುರುಗವನ್ನು ತರುತ್ತೇನೆ. ಹಾಗೆ ಆಗಲಿ ಸ್ವಾಮಿ. ಕುದುರೆ ಮಾರುವ ದರಳನ್ನು ನಿರ್ಮಿಸಿ ಅವನ ಮೇಲವನ್ನು ಸ್ಥಿತಿ ಬರದೆ, ಕುದುರೆ ಮಾರುವ ದರಳನ್ನು ನಿರ್ಮಿಸಿ ಅದರ ಮೇಲೆ ಅವನ ಸ್ಥಿತಿ ಬರದೆ, ಬೆದರಿಸಿ ಎಗರಿಸಿ ಕಾಡಿಗೆ ಓಡಿಸಿ, ಬೆದರಿಸಿ ಎಗರಿಸಿ ಕಾಡಿಗೆ ಓಡಿಸಿ, ನೋಡಿ ಅವನ ಪಾಡ, ನೋಡಿ ಅವನ ಪಾಡ, ನೋಡಿ ಅವನ ಪಾಡ. ನೀಚನಾದ ಮಹಾನ್ ದಾತನು ಆದರ ರಾಶಿಗೆ ಪ್ರವೇಶಿಸಿದ ಕೂಡಲೇ ಮಂಕು ಕವಿದಂತಾಗಿ ತೀರ್ಥಯಾತ್ರೆಗೆ ಹೊರಟಿರುವನು. ಹೊರಡಲಿ, ಈಗ ನನ್ನ ಸುದೈವ ಬಲದಿಂದ ಓರ್ವ ತುರುಗ ವ್ಯಾಪಾರಿಯನ್ನು ನಿರ್ಮಿಸಿ ಆ ತುರುಗವನ್ನು ಏರಿದ ತಕ್ಷಣವೇ ಗಗನ ಮಾರ್ಗದಲ್ಲಿ ತೆಗೆದುಕೊಂಡು ಹೋಗಿ ಗೋರಾರನ ಮಧ್ಯದಲ್ಲಿ ಕಡಿಮೆ ಬರುವಂತೆ ಮಾಡುವೆನು. ಸಿದ್ಧನಾಗು ಕುದುರೆ ಸವಾರ, ಹೋಗು. ಆ ಮಹಾನ್ ದಾತನ ಅರಮನೆಯ ಮುಂದೆ ತೈ ಎಂದು ನಿಂತು ಆತನು ನಿನ್ನನ್ನು ಏರಿದ ತಕ್ಷಣವೇ ಗೋರಾರನ ಮಧ್ಯದಲ್ಲಿ ಕೆಡವಿ ಬಾ, ಹೋಗು. ಜೈ ಭಾರತ. ಹೇಗೆ ಇಳಿಯಲಯ್ಯ ಕುದುರೆಯಾನೀಗ, ಅಯ್ಯೋ ತುರುಗವಾನೀಗ. ಹೇಗೆ ಇಳಿಯಲಯ್ಯ ತುರುಗವಾನೀಗ, ಅಯ್ಯೋ ಕುದುರೆಯಾನೀಗ. ಭಕ್ತದ ನಗೆ देखो देखेगो, ಭಕ್ತದ ನಗೆ देखो देखेगो, ಓಡುತ್ತೇನೋ ಅಯ್ಯೋ ತುರುಗ. ಭಕ್ತದ ನಗೆ देखो देखेगो, ಓಡುತ್ತೇನೋ ಅಯ್ಯೋ ತುರುಗ. ಹೇಗೆ ಇಳಿಯಲಯ್ಯ ತುರುಗವಾನೀಗ, ಅಯ್ಯೋ ಕುದುರೆಯಾನೀಗ. ವೀರ ದೇವರು ಈದರೆಯೋ ಯಾರು ಯಾರೋ ಅಯ್ಯೋ ಕಾಣೆ. ಹೇಗೆ ಇಳಿಯಲಯ್ಯ ತುರುಗವಾನೀಗ, ಅಯ್ಯೋ ಕುದುರೆಯಾನೀಗ. ಅಯ್ಯೋ ಅಯ್ಯೋ, ಈ ತುರುಗವಾದರೂ ನನ್ನ ಹಿಡಿತಕ್ಕೆ ಸಿಗದೆ ಬಹಳ ವೇಗವಾಗಿ ಓಡುತ್ತೆ. ಹೌದು, ಜಾಗೃತೆಯಾಗಿ ಯಾರಾದರೂ ಇದ್ದರೆ ಬಂದು ಕಾಪಾಡಿ ಸ್ವಾಮಿ. ಅಯ್ಯ, ನೀನು ಯಾರು? ನಿನ್ನ ದೇಶ ಯಾವುದು? ಈ ತುರುಗ ಯಾವುದು? ನಿನ್ನ ಹೆಸರೇನಪ್ಪ? ಸ್ವಾಮಿ, ನನ್ನ ನಾಮಾಂಕಿತವಾದರೂ ಸುರಸೇನನೆಂದು, ನಮ್ಮ ದೇಶವಾದರೂ ತಾರಕಾಪುರ. ಈ ತುರುಗವು ನನ್ನದೇ. ಆದರೆ ಇದ್ಯಾಕೋ ಕಾಣೆ ಈ ವಿಚಿತ್ರವಾಗಿ ಓಡುತ್ತಿರುವುದು. ಅಂದರೆ ಆ ತುರುಗವನ್ನು ನನ್ನ ಕೈಯಲ್ಲಿ ಕೊಡು, ನಾನು ಪಳಗಿಸಿಕೊಡುತ್ತೇನೆ. ಬೇಡ ಸ್ವಾಮಿ, ನನ್ನಿಂದಲೇ ಈ ತುರುಗವನ್ನು ಪಳಗಿಸಲು ಆಗದಿಲ್ಲ ಅಂದ ಮೇಲೆ ನಿಮ್ಮಿಂದಲೇ ಸಾಧ್ಯವೇ? ಅಯ್ಯ,
ಅದರ ಚಿಂತೆ ನಿನಗೆ ಬೇಡ. ಆ ತುರ್ಗವನ್ನು ಕೊಡು, ನಾನು ನಿನಗೆ ಪಳಗಿಸಿಕೊಡುತ್ತೇನೆ. ಬೇಡ ಸ್ವಾಮಿ, ಬೇಡ, ನಿಮ್ಮಿಂದ ಕಾಗದಲು ಸಾಧ್ಯವಿಲ್ಲ. ಅಧಿಕ ಪ್ರಲಾಪವನ್ನು ಮಾಡಬೇಡ. ಆ ತುರ್ಗವನ್ನು ನನ್ನ ಕೈಲಿ ಕೊಡು, ಅದನ್ನು ಪಳಗಿಸುತ್ತೇನೆಯೋ ಇಲ್ಲವೋ ಆಮೇಲೆ ನೋಡೋಣ. ಹಾಗೆ ಆಗಲಿ ಸ್ವಾಮಿ. ಮಾಂದಾತ, ನನ್ನ ಕುದುರೆಯನ್ನು ಪಳಗಿಸುವೆಯಾ? ಪಳಗಿಸು, ಪಳಗಿಸು, ಪಳಗಿಸು. ಮಹಾಮಂತ್ರಿಗಳೇ, ಈ ದುರ್ಗದ ಮೇಲೆ ಸವಾರಿಯನ್ನು ಮಾಡುತ್ತಿದ್ದರೆ ಎಷ್ಟೊಂದು ಆನಂದಕರವಾಗಿರುವುದು. ಮಹಾಮಂತ್ರಿಗಳೇ, ಈ ದುರ್ಗದ ಮೇಲೆ ನಾನು ತೀರ್ಥ ಯಾತ್ರೆಯನ್ನು ಮುಗಿಸಿಕೊಂಡು ಬರುತ್ತೇನೆ. ಅಲ್ಲಿಯವರೆಗೂ ಪುರದ ಕಡೆ ಜಾಗೃತರಾಗಿರಿ.